ಇನ್ನೀ ಮನೆಗೆ ಪ್ರತಿ ಹೆಜ್ಜೆನೂ ಹುಷಾರಾಗಿಕ್ಬೇಕು. ಆ ಮನೆಯಾಳಿಗೆ ಬಂದವಳೆ ಅಂತಂದರೆ ಹುಷಾರಾಗಿರಬೇಕು. ಈ ನನ್ನ ಮಗ ಎಲ್ಲಿ ಹಾಳಾಗೋದ ಅಂತ ಗೊತ್ತಾಗಲ್ವಲ್ಲ. ಅವ್ನಿಗೆ ಹಳೇದೆಲ್ಲ ಮರ್ತೋಗ್ಬಿಟ್ಟು ಬ್ಯಾಡ ಕತೆ ತಲೆ ಚಚ್ಕೊಳಂಗಾತಾಯ್ತು ನನಗಂತೂ. ಏನು ಮಾಡೋದು ಏನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ಏನು ಮಾಡಲಿ ಈಗ? ನನ್ನ ಮಗಂಗೆ ಫೋನ್ ಮಾಡಿದ್ರು ಫೋನ್ ಕಟ್ ಮಾಡ್ತಾವ್ನಿ. ಎಲ್ಲಿ ಬಿದ್ದು ಸಾಯ್ತಾವನು ಏನು. ಹೋಗಿ ಹೋಗಿ ಅಂತ ಮಂಕದಿಣ್ಣೆ ಇವರು. ಈ ಶಾರದಿ ಮಗಳು ಇಬ್ಬರು ಈ ಸವಾಸನೂ ಸಾಕಾಗಿ ಹೋಗ್ಬಿಟ್ಟೈತೆ. ಏನಾದ್ರೂ ಬೇರೆ ಮಾಡ್ಬೇಕಲ್ಲ. ಚಿಕ್ಕ ಚಿಕ್ಕ ಹಾ ಹೇಳಿದ್ರಮ್ಮ. ಅಯ್ಯೋ, ನಮ್ಮ ರೂಮಗೆ ನೀನ್ ಹೆಂಡತಿ ಬ್ಯಾಗು ಗೀಗು ಎಲ್ಲ ಮಡಗ್ಬಿಟ್ಟವಳಪ್ಪ. ಅದನ್ನ ಎತ್ಕೊಳಕ್ ಹೇಳು. ಈ ಮನೆಗೆ ನಮ್ಗೂನು ಹಕ್ಕೈತೆ ಕಣಪ್ಪ. ಈ ಮನೆಗೆ ನಾವೇನು ಈ ಮನೆ ನಮ್ದು ಅಂದ್ಮೇಲೆ ನಾವು ಎಲ್ಲಿ ಬೇಕಾದ್ರೂ ಮನೆ ಕಬೋದು ಕಣಪ್ಪ. ಹಂಗಂತ ನೀನು ಹೆಂಗ್ ಸಿಕ್ರ ಹಂಗೇನೇನೆ ಮಾಡ್ಕೊಂಡು ಎಲ್ಲಂದ್ರೆ ಅಲ್ಲೇ ಮನೆ ಕಬಿಟ್ರೆ ನಾವೇನು ಮನೆ ಕಬಾರ್ದಿನಪ್ಪ. ನೀನ್ ಹೆಂಡತಿಗೆ ಹೇಳು ಫಸ್ಟು ಲಗೇಜ್ ಬ್ಯಾಗ್ ಎಲ್ಲ ಎತ್ಕ ಅಂತ. ಅಯ್ಯೋ, ಉಷುಂಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ದೊಡ್ಡಮ್ಮ. ನಾನು ಹೇಳ್ತೀನಿ ಬಿಡಿ ಎತ್ಕ ಅಂತ ಹೇಳ್ಬಿಟ್ಟು. ಅವಳಿಗೆ ಎಲ್ಲೋ ಕನ್ಫ್ಯೂಸ್ ಆಗೋಗ್ಬಿಟ್ಟಿರ್ಬೇಕು. ನಾನು ಹೇಳ್ದೆ ಆ ಪಕ್ಕದ ರೂಮಲ್ಲಿ ಇಡು ಅಂತ. ಈ ರೂಮಲ್ಲಿ ಇಟ್ಟಿದ್ದಾರೆ. ನಾನು ಹೇಳ್ತೀನಿ. ಯಾಕ್ರಿ ಏನಾಯ್ತು? ಅಯ್ಯೋ, ನಿನ್ ಬ್ಯಾಗ್ನ ಹೋಗಿ ಹೋಗಿ ಎಲ್ಲಿ ಇಟ್ಟಿದ್ಯೇಳು? ಇವ್ರು ದೊಡ್ಡಮ್ಮ ರೂಮಾಗಿ ಇಟ್ಟಿದ್ಯಾ. ನೀನು ಮೊದಲು ನನ್ನ ರೂಮಲ್ಲಿ ಇಡು ಅಂತ ಹೇಳ್ದೆ ತಾನೆ ಬ್ಯಾಗ್ ಎಲ್ಲ. ನಾನು ನೀನು ಅಲ್ಲಿ ಇಟ್ಟಿರೋದಕ್ಕೆ ಈಗ ಅವ್ರಿಗೇನೋ ಇದಾಗ್ಬಿಟ್ಟೈತೆ. ಅದಕ್ಕೇನೆ ಕೇಳ್ತಾವ್ರೆ. ಹೋ ಹೌದಾ? ಈ ಮನೇಲಿ ಈ ಥರ ಎಲ್ಲನೂ ಆಗಿದೆ ಅಂತ ನನ್ಗೇನು ಗೊತ್ತು? ಯಾರ ರೂಮ್ ಆದ್ರೂ ನಮ್ದೆ ಅಂತ ಅನ್ಕೊಂಡಿದ್ದೆ. ಈ ಮನೇಲಿ ಎಲ್ಲನೂ ಅರ್ಧ ಅಂತಂದ್ಮೇಲೆ ನೋಡ್ಕೋತೀನಿ ಬಿಡಿ. ಆಯ್ತು, ನನ್ನ ಲಗೇಜ್ನ ಚೇಂಜ್ ಮಾಡಿ ಬೇರೆ ಕಡೆ ಇಡ್ತೀನಿ. ದೊಡ್ಡಮ್ಮ ಈಗ ಹೇಳಿರೋಳಲ್ಲ, ಚೇಂಜ್ ಮಾಡ್ಕೊತಾಳೆ ಬಿಡಿ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಸರಿನಾ? ಸರಿ, ನೀವಿರ್ರಿ. ಅವಳು ಹೇಳ್ತೀನಿ. ನಾನು ಸ್ವಲ್ಪ ಹೊರಡ್ತೀನಿ, ಸ್ವಲ್ಪ ಕೆಲಸ ಐತೆ ನನಗೂ. ನೋಡು, ಸುಮ್ಮನೆ ನಮಗೆ ಜಗಳ ಯಾಕೆ? ನನಗೆ ಜಗಳ ಗಿಗಳ ಅಂಥದ್ದೆಲ್ಲ ಆಗೋದೇ ಇಲ್ಲ ಸ್ವಲ್ಪನೂ ನನಗೆ. ನಾನಿನ್ನ ಹೊರಡ್ತೀನಿ, ಸರಿನಾ? ನೀನು ಆ ಲಗೇಜ್ ಎಲ್ಲ ತಗೊಂಡು ಬಂದು ನಮ್ಮ ರೂಮಾಗೆ ಇಟ್ಕೊಬಿಡು. ನೋಡು, ಈ ಮನೆ ಇವಾಗ ಇಬ್ರಿಗೂ ಪಾಲು. ನಮ್ಮಮ್ಮಂಗೆ ಈ ಮನೆ ಬಿಡೋಕ್ಕೆ ಇಷ್ಟ ಇಲ್ಲ, ಅವ್ರಿಗೂ ಈ ಮನೆ ಬಿಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾವು ಇಷ್ಟೊಂದೆಲ್ಲ ಒದ್ದಾಡ್ತಿರೋದು. ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ಏನೋ ಒಂದು ಮಾಡಿದ್ರಾಯ್ತು. ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸ್ವಲ್ಪ ದಿನ. ನಮಗಿನ್ನ ದೊಡ್ಡವರಲ್ವಾ, ನಾವು ಹೇಳ್ದಂಗೆ ಕೇಳಬೇಕಲ್ವಾ? ಆಯಿತು ಬಿಡಿ, ನೀವು ಹೇಳ್ದಂಗೆ ಕೇಳ್ತೀನಿ. ನಾನು ಹಾಸ್ಪಿಟಲ್ಗೆ ಇನ್ನೂ ಒಂದು ವೀಕ್ ಹೋಗಲ್ಲ, ಆಮೇಲೆ ಹೋಗ್ತೀನಿ ನಾನು. ಸರಿ ಆಯಿತು. ಈ ಮನೆಗೆ ನಾನು ನಿನಗೆ ಅತ್ತೆನೇ ಆಗಬೇಕು, ಗೊತ್ತಾಗಿರ್ಬೇಕಲ್ವಾ? ದಾರೆಗೆ ಹೋಗೋ ದಾಸೈಗಳನ್ನೆಲ್ಲ ಅತ್ತೆ ಅನ್ನಕ್ಕೆ ನನಗೇನು ಬಂದಿರೋ ದೊಡ್ಡ ಕರ್ಮ. ನನಗಿನ್ನೂ ಅಂತ ಕರ್ಮ ಏನೂ ಬಂದಿಲ್ಲ. ನನ್ನ ಗಂಡನ್ನ ಆಟ ಆಡಿಸ್ಬೋದು, ನನ್ನಂತೂ ಆಟ ಆಡ್ಸೋಕ್ಕಾಗಲ್ಲ ನಿನ್ನ ಕೈಲಿ. ಏನು ಮಾಡಂಗಿದೆಯಾ? ಇವತ್ತು ನೀವು ನೋಡ್ರೆ ಯಾವ ಸ್ಥಿತಿನಾಗಿದ್ದೀರಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಜಾಸ್ತಿ ಮೆರೆಯಕ್ಕೆ ಹೋಗ್ಬೇಡಿ. ಏನು, ಆ ರೂಮಲ್ಲಿ ಎಲ್ಲ ಫೆಸಿಲಿಟೀಸ್ ಐತೆ ಅಂತ ತಾನೇ ರೂಮ್ ತೊಗೊಂಡಿರೋದು? ನಮಗೆಲ್ಲ ಚಿಕ್ಕ ಚಿಕ್ಕ ರೂಮ್ ಕೊಟ್ಟಿದ್ದೀರಾ ತಾನೇ? ಪರವಾಗಿಲ್ಲ. ಇದಕ್ಕೆ ನಾನು ಒಂದು ಏನು ಮಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು, ಮಾಡ್ತೀನಿ. ನೋಡ್ತಾ ಇರು. ನೋಡ್ತಾ ಇರ್ತೀನಿ. ಹೇಳು ನೀನು ಏನು ಮಾಡ್ತೀಯಾ ಅಂತ. ಏನು ಮಾಡೋದು? ಈ ಮನೆ ಎಲ್ಲನೂ ಎಕ್ಕುಟ್ಟು ಹೋಗ್ಬಿಟ್ಟೈತೆ. ಯಾರು ಸರಿನೇ ಮಾಡ್ತಾ ಇಲ್ಲ. ಏನು, ಈ ಮನೆಗೆ ಎರಡೆರಡು ಫ್ಯಾಮಿಲಿ ಐತೆ ಅಂದರೆ ಕಷ್ಟನೇ. ಅತ್ತೆಗೇಳಿ ಮೊದಲು ಇವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಯಪ್ಪ, ಮನೆಗೆ ಮಾಡಿಟ್ಟಿರೋ ಟಿಫನ್ ಎಲ್ಲ ಖಾಲಿಯಾಗೋಗ್ಬಿಟ್ಟೈತಲ್ಲ. ಅತ್ತೆ ಅತ್ತೆ ಹೇಳಮ್ಮ. ಅತ್ತೆ, ಹೊಟ್ಟೆ ತುಂಬ ಹಸ್ವಾಗ್ತೈತೆ. ಅಯ್ಯೋ, ಬೆಳಿಗ್ಗೆ ನಾಷ್ಟ ಮಾಡಿಕ್ಕಿವನಲ್ಲ, ಚಪಾತಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದ್ದೀನಲ್ಲಮ್ಮ, ತಿನ್ನೋಗು. ನಾನು ಹೇಳಿದ್ನಲ್ಲ ಇನ್ನೇನು ಅಡುಗೆ ಮನೆಗೆ ಬರ್ಬೇಡ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹೋಗು, ತಿನ್ನೋಗು. ಅತ್ತೆ, ಅಡುಗೆ ಮನೆಗೆ ಏನಾದರೂ ಇದ್ರೆ ತಾನೇ ತಿನ್ನಕ್ಕೆ. ಒಂದು ಚಪಾತಿನೂ ಇಲ್ಲ, ಏನು ಪಲ್ಯನೂ ಇಲ್ಲ, ಎಲ್ಲ ಖಾಲಿ ಅತ್ತೆ. ಅಯ್ಯೋ ದೇವ, ಎಲ್ಲ 25 ಚಪಾತಿ ಮಾಡ್ಬಿಟ್ಟಿದ್ನಲ್ಲ ಬೆಳಿಗ್ಗೆ, ಎಲ್ಲ ಖಾಲಿ ಮಾಡ್ಬಿಟ್ರೆ ಆಗ್ಲೇನೇ. ಹೋಗತ್ತ. ನೋಡು, ಇವಾಗ ನಮ್ಮ ಮನೆಗೆ ಏನು ಮಾಡೋಕ್ಕಾಗ್ತತ್ತಮ್ಮ? ಎಲ್ಲನೂ ಒಂದೇನೇ ಅಲ್ವಾ ಮನೆ, ಅದಕ್ಕೆ ಹಿಂಗೆಲ್ಲ ಆಗ್ತೈತೆ. ನೋಡು, ಇರು, ಹೋಗ್ಬಿಟ್ಟು ಒಂದು ರುಪ್ಪಿಟ್ಟು ಏನಾದ್ರೂ ಮಾಡ್ಕೊಡ್ತೀನಿ. ಅತ್ತೆ, ಏನು ಬೇಡ ಬಿಡಿ. ನೀವು ತಾನೇ ಪಾಪ ಬೆಳಿಗ್ಗೆನೂ ಮಾಡಿ ಈಗಲೂ ಎಲ್ಲಿ ಮಾಡ್ತೀರಾ? ನಾನೇನಾದರೂ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ, ಪರವಾಗಿಲ್ಲ. ನೀನು ಬೇಜಾರು ಮಾಡ್ಕೊಬೇಡ ಕಣಮ್ಮ. ಏನು ಮಾಡೋಕ್ಕಾಗ್ತೈತೆ? ಈ ಮನೆನ ತುಂಬ ಇಷ್ಟಪಟ್ಟು ಕಟ್ಸ್ಬಿಟ್ಟಿದ್ದೀನಿ ನಾನು. ನನ್ನ ಮಕ್ಕಳು, ನನ್ನ ಸೊಸೆ ಮೊಮ್ಮಕ್ಕಳು ಎಲ್ಲ ಇದೇ ಮನೆಗೆ ಬಾಳಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಆದರೆ ಏನು ಮಾಡೋಣ, ಈ ಮನೆಯಾಳಿಗಳಿಗೆ ನಿಮ್ಮ ಮಾವಯ್ಯ ಅವನ್ನೆಲ್ಲ ತಗ್ಲಾಕ್ಬಿಟ್ಟು ನಿಮ್ಮ ಮಾವಯ್ಯ ಕಂತ್ರಿ ನನ್ನ ಮಗ ಇಂಥ ಕೆಲಸ ಮಾಡಿಬಿಟ್ಟ. ಈಗ ನಾನು ಹೇಳೋಗ್ತಾ ಇದ್ದೀನಿ, ಇವ್ರನ್ನೆಲ್ಲ ಮನೆಗೆ ಇಟ್ಕೊಂಡು ಈಗ ಹೋಗು ಅಂದ್ರೆ ಅವರು ಹೋಗಲ್ಲ. ಈಗ ನಾವು ಇದು ಮಾಡೋಕ್ಕಾಗಲ್ಲ. ನೋಡು, ಏನಾದರೂ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ ಅದಕ್ಕೆ. ಇಲ್ಲ, ತಿಂಡಿ ಆಗಿದ ತಕ್ಷಣ ತಗೊಂಡೋಗ್ಬಿಟ್ಟು ರೂಮಾಗಿ ಇಟ್ಕೊಬಿಡು. ನೀನು ಒಂದು ತಟ್ಟೆಗೆ ಹಾಕೊಂಡು ನಿಧಾನಕ್ಕೆ ತಿನ್ನಿವಂತೆ, ಸರಿನಾ? ಅತ್ತೆ, ಈ ಥರ ಮಾಡೋದು ಹೆಂಗತ್ತೆ? ಊಟ ಎಲ್ಲ ಬಚ್ಚಿಕೊಂಡು ತಿನ್ನಬೇಕು ಅಂತಂದ್ರೆ ಆಗುತ್ತಾ ಹೇಳಿ? ರೂಮ್ ನೋಡಿದ್ರೆ ಅತ್ತೆ, ಆ ರೂಮಲ್ಲಿ ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಅತ್ತೆ. ಅಟ್ಯಾಚ್ ಬಾತ್ರೂಮು ಎಲ್ಲ ಐತೆ. ಆ ರೂಮಲ್ಲಿ ಇರೋಣ ಅಂತ ಹೇಳಿದ್ರೆ ಇದು ನೋಡಿದ್ರೆ ಅದನ್ನು ಅವರೇ ತಗೊಂಡವ್ರು ರೂಮ್ನ. ಇನ್ನೊಂದು ರೂಮಲ್ಲಿ ಇರೋಣ ಅಂದರೆ ಅದು ಮಗ ಸೊಸೆಗೆ ಅಂತ ಇಟ್ಟವ್ರೆ. ಈಗ ನಮಗೆ ಅಂತ ಹೇಳ್ಬಿಟ್ಟು ಯಾವುದೋ ರೂಮ್ ಕೊಟ್ಟವ್ರೆ. ಈಗ ಏನು ಮಾಡೋದು ಅತ್ತೆ? ಎಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಅಂತ ಒಂದು ಚೆನ್ನಾಗಿರೋ ರೂಮ್ ಸಹ ಕೊಟ್ಟಿಲ್ಲ ಅವರು. ನೋಡು ಉಷಾ, ಅವರು ನಮಗಿನ್ನ ದೊಡ್ಡವರಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ದಿನ ಅಷ್ಟೇನೆ, ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಇಷ್ಟು ದಿನ ಇದೇ ಥರನೇ ನೋಡ್ತಾ ಇದ್ದೆ, ಏನು ಮಾಡೋಕ್ಕಾಗ್ತೈತೆ? ಈಗ ನೀನು ಬಂದಿದೆಯಲ್ವಾ, ಏನೋ ಒಂದು ಚೇಂಜ್ ಮಾಡ್ಕೊಂಡು ಹೋಗೋಣ ಬಿಡು. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕೆ ಹೋಗ್ಬೇಡ. ನಾನಿದ್ದೀನಿ, ನಾನು ನೋಡ್ಕೊತೀನಿ ಎಲ್ಲನೂ. ನಿನಗೇನು ಇನ್ನೂ ಚೆನ್ನಾಗಿರೋ ರೂಮ್ ಬೇಕು ಅಂದರೆ ನಾನು ಕಟ್ಟಿಸ್ಕೊಡ್ತೀನಿ.
ಇನ್ನೊಂದು ರೂಮ್ ಅಲ್ಲ ಇನ್ನೊಂದು ಮನೆ ಬೇಕು ಅಂತಂದ್ರೆ ಪಕ್ಕದಲ್ಲೇ ನಮ್ಮ ಅಮ್ಮಂಗೆ ಒಂದು ಫೋನ್ ಮಾಡಿದ್ರೆ ಕಟ್ಟಿಸ್ಕೊಡ್ತಾರೆ. ಆ ಥರ ಅಲ್ಲ, ಇವರೆಲ್ಲ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ರು ನೀವು ಮನೇಲಿ ಯಾಕಿದ್ದೀರಾ ಅಂತ. ಇನ್ನೇನು ಮಾಡೋಕ್ಕಾಗ್ತೈತೆ ಹೇಳು, ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಊರಲ್ಲೆಲ್ಲ ನೋಡ್ತಾರೆ. ಇದೆಲ್ಲ ಬೇಕಾ? ಸುಮ್ಮನೆ ಮಾನ ಮರ್ಯಾದಿನಾಗ ಬಾಳಿರೋ ವಂಶ ಅಲ್ವಾ, ಸುಮ್ಮನೆ ಈ ಥರ ಎಲ್ಲ ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡು ಈಗ ಅದೆಲ್ಲ ಬಿಟ್ಬಿಡು, ನಿನಗೆ ಟಿಫನ್ ಇಲ್ಲ ತಾನೇ, ನಾನು ಸರಿ ನಿನಗೆ ಟಿಫನ್ ತೊಗೊಂಡು ಬಂದು ಕೊಡ್ತೀನಿ. ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ, ನಾನೇ ಟಿಫನ್ ತೊಗೊಂಡು ಬಂದು ಕೊಡ್ತೀನಿ. ಬಿಡಮ್ಮ, ಹಾಗಿದ್ದಾಗ್ಲಿ ಏನು ತಲೆ ಕೆಡಿಸ್ಕೊಬೇಡ. ಇವ್ರ ತಗ ನಾಯಿಗಳು ಸರಿ ಇಲ್ಲ, ಇವ್ರ ತಗ ಜಗಳ ಆಡೋದಕ್ಕಿಂತ ಸುಮ್ಮನೆ ಇರೋದು ಎಷ್ಟೋ ವಾಸಿ. ಸರಿನಾ? ಈಗ ನನ್ನ ಮಗ ತಂದು ಕೊಡ್ತಾನಲ್ಲ, ಆರಾಮಾಗಿ ತಿನ್ನು, ನೀನೇನು ಕೆಲಸ ಮಾಡಬೇಡ, ಕೂತ್ಕೋ. ಸರಿನಾ? ಇದೇನಪ್ಪ ಇದು, ಈ ಮನೆ ವ್ಯವಸ್ಥೆನೇ ಸರಿ ಇಲ್ವಲ್ಲ. ಎಲ್ಲರೂ ಒಂದೊಂದು ಥರ ಆಡ್ತಾರೆ, ಎಲ್ಲರೂ ಒಂದೊಂದು ಥರ ಮಾತಾಡ್ತಾರೆ. ಅತ್ತೆ ಯಾಕೆ ಎದ್ರುಕೋಬೇಕು ಅವರಿಗೆ? ಹಾಂ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಇವ್ರು ಮಾಡಿದ ಅಡುಗೆಲ್ಲ ಅವರೇ ತಿಂದ್ಬಿಡೋದಾ? ನಮ್ಮ ಅತ್ತೆ ನನ್ನ ಗಂಡ ಯಾರು ಮಾಡ್ತಿರೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ನನಗೆ. ಮನೆ ಅರ್ಧರ್ಧ ಭಾಗ ಸರಿ, ಮತ್ತು ಮಾಡಿಟ್ಟಿರೋ ತಿಂಡಿ ಎಲ್ಲ ತಿನ್ಕೊಂಡು ಹೋಗ್ಬಿಟ್ರೆ ನಾನು ಡೈಲಿ ತಿಂಡಿಗೆ ಏನು ಮಾಡಲಿ, ಊಟಕ್ಕೆ ಏನು ಮಾಡಲಿ, ರೂಮಲ್ಲಿ ತಗೊಂಡೋಗಿ ಬಚ್ಚಿಟ್ಕೊಬಿಡ್ಬೇಕಾ ನಾನು? ಹಾಗಂತ ನಾನಂತೂ ಹೊಟ್ಟೆ ಹಸ್ಕೊಂಡು ಮಾತ್ರ ಇರಲ್ಲ, ಇಲ್ಲ ಎಲ್ಲ ಇವ್ರಿಗೆ ದಾನ ಮಾಡಿಬಿಟ್ಟು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ನಾನು. ನನಗೇನಾದ್ರೂ ಬೇಕೇ ಬೇಕು. ದಿನ ಹಿಂಗೆ ಮಾಡಿಬಿಟ್ರೆ ನಾನು ಏನು ಮಾಡಲಿ? ಹೋ ಗಾಡ್. ಶಾರದಿ, ಹಿಂಗೆ ಇದ್ರೆ ಆಗಲ್ಲ. ನಿನ್ನ ಮನೆಗೆ ಬಂದೋಳಲ್ಲ, ಅದೇ ನಿನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಬಂದೋಳಲ್ಲ, ಅವಳನ್ನ ಹೆಂಗನ ಮಾಡ ಮನೆಯಾಳನ್ನ ಓಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿನಗೆ ನಾ ಮನೆಯೇ ಎಲ್ಲ ಆಸ್ತಿ ಬರ್ಕೊಟ್ರದಲ್ಲ, ಹೆಂಗನ ಮಾಡ ಅವಳಿಗೂ ಸರಿಯಾಗಿ ಬುದ್ಧಿ ಕಲಿಸು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಬಿಗ್ರೆ, ಏನಾರ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಮನೆಯಾಳಿನ ಒಂದು ಗತಿ ಮಾಡಲೇಬೇಕು ನಾನು. ಅವಳಲ್ಲ ಆ ಶಾಂತಮ್ಮ, ಬೆಣ್ಣೆ ಶಾಂತಮ್ಮ, ಅವಳಿಗೊಂದು ಗತಿ ಮಾಡ್ತೀನಿ ನೋಡಿ. ಆಸ್ತಿನ ಯಾಕೆ ಕಳ್ಕೋಬೇಕು ಹೇಳು? ನೋಡು, ಇಲ್ಲಿ ಹೆಂಗೋ ಆರಾಮಾಗಿರ್ತದೆ, ಏನು ತೊಂದರೆ ಇರೋಕ್ಕಿಲ್ಲ. ಅಲ್ಲಿ ನಿನ್ನ ಗಂಡನ ತಗೋಗ್ಬಿಟ್ಟು ಹೆಂಗನ ಮಾಡಿ ಇಸ್ಕೊಬಿಟ್ಟು ಬಾ. ಯಾಕೆ ಬಿಟ್ಕೊಡ್ತೀಯ 2 ಎಕರೆನ? ಹೆಂಗೋ ನನ್ನ ಮಗಂಗೆ ಆಗ್ತೈತೆ, ಇಲ್ಲ ಏನಾದರೂ ಒಂದು ಬಿಸ್ನೆಸ್ ಅದು ಇದು ಅಂತ ಮಾಡೋಕ್ಕಾಗ್ತೈತೆ. ಸರಿನಾ? ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ. ಮೊದಲು ನೀನು ಆಸ್ತಿನ ಹೆಂಗೆ ವಾಪಸ್ ತಗೋಬೇಕು ಅನ್ನೋದು ನಾನು ನೋಡ್ಕ. ಸರಿನಾ? ಹ್ಞೂ ಬಿಗ್ರೆ, ಇಲ್ಲ ಅಂದರೆ ನನ್ನ ಮಗಳ ಕೈಗೆ ಚಿಪ್ಪೇನೆ ಸಿಗೋದು. ಅಲ್ಲ, ನೀವಿಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಹಾಂ, ಕಾಣಿಸ್ತಿಲ್ವಾ? ಮಾತಾಡ್ತಾ ಇದ್ದೀವಿ. ಮಾತಾಡ್ತಾ ಇರೋದಲ್ಲ, ಅತ್ತೆ ಒಬ್ಬರೇನೇ ಅಡುಗೆ ಮಾಡ್ತಾವ್ರೆ. ನೀವು ಅಟ್ಲೀಸ್ಟ್ ಹೋಗ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ಕೊಡ್ಬೇಕು ತಾನೇ. ಎಲ್ಲ ಅಡುಗೆನೂ ಅಲ್ಲೇ ತಿಂತೀರ ತಾನೇ, ಮತ್ತೆ ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ಕೊಡಲ್ಲ? ಅವರು ಪಾಪ ತರಕಾರಿ ಹಚ್ಚಬೇಕು, ಅಡುಗೆ ಮಾಡಬೇಕು, ಎಲ್ಲ ಮಾಡಬೇಕು. ಅಯ್ಯಯ್ಯ, ಏನು ಅಡುಗೆ ಮಾಡೋದೊಂದು ಮಹಾ ಕೆಲಸ ಅಂತ ಹೇಳ್ತಾರೆ. ನಾವೇನು ಮಾಡೋಕ್ಕಿಲ್ವೇನು? ನಾವು ಮಾಡ್ತೀವಲ್ಲ ಅಡುಗೆನ, ನಾವು ಯಾವಾಗನ ಒಂದೊಂದ್ಸಲ ಮಾಡ್ತಿರ್ತೀವಿ, ಅವರು ಮಾಡ್ತಿರ್ತಾರೆ. ಏನು ಅದಕ್ಕೇನು ದೊಡ್ಡದಾಗಿ ಇನ್ನು ಇವಾಗ ಬಂದವಳೆ ಎಷ್ಟು ಮಾತಾಡ್ತಾಳೆ ನೋಡ್ದೇನೆ ಶಾರದಿ. ಬಂದು ನಾನೇನಿಯ ಮನೆಗೇನಿಯ ಯಜಮಾನಿ ಅನ್ನಂಗೆ ಆಡ್ತಾಳೆ. ಇಲ್ಲಿ ನಾನಿದ್ದೀನಿ ಯಜಮಾನಿ, ನಿಮ್ಮ ಅತ್ತೆನ್ ಬಿಟ್ರು ನಾನು ಒಂದು ಯಜಮಾನಿನೇ. ನಮ್ಮ ಅತ್ತೆನ್ ಬಿಟ್ಮೇಲೆ ನೀನೇ ಯಜಮಾನಿ ಅಂತ ಅನ್ಕೊಬಿಟ್ರೆ ಅದೆಲ್ಲ ಬಿಟ್ಬಿಡು. ನಾನು ಯಜಮಾನಿ ಅಂತ ಮಾತಾಡ್ತಾ ಇಲ್ಲ, ನೀವು ಸುಮ್ಮನೆ ಕೂತ್ಕೊಂಡಿದ್ರಲ್ಲ, ತರಕಾರಿ ಹಚ್ಕೊಡ್ಬೋದಲ್ಲ ಅತ್ತೆಗೆ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ಉಷಾ, ಉಷಾ, ಅತ್ತೆ ಬಂದೆ. ಬಾಬಾ, ಸುಮ್ಮನೆ ನಾನು ಮಾಡ್ತಾ ಇದ್ದೀನಲ್ಲ ಎಲ್ಲಾನು ಅಡುಗೆನ, ಬಾ ನೀನು ಸುಮ್ಮನೆ. ಯಾಕೆ ನಿಮ್ಮ ಅತ್ತೆನೇನೆ ಎಲ್ಲಾನು ಮಾಡ್ಬೇಕಾದ್ರೆ ನಾವ್ ಯಾಕೆ ಮಾಡ್ಬೇಕು? ನಾನೇ ಮಾಡ್ತೀನಿ ಅಂತ ನಿಮ್ಮ ಅತ್ತೆನೇ ಮಾಡ್ತಾರೆ, ನಾ ಮಾಡೋ ಅವಶ್ಯಕತೆ ಏನಿಲ್ಲ. ನೋಡು, ಈ ಮನೆ ನಮ್ದು, ನಮ್ಮ ಇಷ್ಟ, ನಾವ್ ಹೆಂಗ್ ಬೇಕು ಹಂಗ್ ಮಾಡ್ಕೋತೀವಿ. ನಿಮ್ಗೇನು ಅನ್ಸಲ್ವಲ್ಲ, ಅದಕ್ಕೆ ತಲೆ 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 ಚಚ್ಕೋಬೇಕು ಅಂತ ಅನ್ನಿಸ್ತಾ ಐತೆ. ಪಾಪ ಅತ್ತೆ ನೋಡಿದ್ರೆ ಬಿಡಿ. ನೋಡವ, ನೀ ಸುಮ್ಮನೆ ಯಾಕೆ ಹೋಯ್ತೀಯ? ಸುಮ್ಕಿರು, ನಾನು ಮಾಡ್ತೀನಿ ತಾನೇ ಅಡುಗೆನ. ಅತ್ತೆ, ನೀವೊಬ್ರೆ ಯಾಕೆ ಮಾಡ್ಬೇಕು ಅಡುಗೆನ? ಮಾಡಿದ ಅಡುಗೆ ಎಲ್ಲ ಚೆನ್ನಾಗಿ ತಿಂತಾರಲ್ಲ, ಅವ್ರಿಗೆ ಅದು ಹೆಂಗೆ ತಿಂದಿರಾ ಊಟ ಆರೋಗ್ಯತೆ ನನಗಂತೂ ಗೊತ್ತಿಲ್ಲ. ಇದೇನು ಬಿಗ್ರೆ ಹಿಂಗೆಲ್ಲ ಬೈಕಂತಳಲ್ಲ ಇವಳು? ನನ್ನ ಮಗಳೇನೆ ಎಲ್ಲನೂ ಅವ್ರ ಅಪ್ಪನ ಬುದ್ಧಿ ಅನ್ನಿಸ್ತೈತೆ. ಬೈಕಂಡ್ಲಿ ಸುಮ್ಮನಿರು, ಯಾಕೆ ತಲೆ ಕೆಡ್ಸ್ಕೊಂತೀಯ? ಈಗ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಕೂತ್ಕೋತೀಯಾ? ಮಾಡ್ತಾಳಲ್ಲ ಆಯಮ್ಮನೇನೆ. ಅಯ್ಯೋ, ಈ ಮನೆ ಯಜಮಾನಿ ನಾನೇ ಅಂತಳಲ್ಲ, ಮನೆ ಯಜಮಾನಿ ಆದಳು, ಮನೆ ಕೆಲಸನೂ ಮಾಡಬೇಕು. ನಾವೇನು ಯಜಮಾನಿಗಳಲ್ಲ ಅಲ್ವಾ? ಸುಮ್ಮನಿರು. ಯಜಮಾನಿಗಳಾಗಿರೋರು ಮಾಡ್ಕೊಂತಾರೆ, ನಾವು ತಿನ್ನೋಣ ಸುಮ್ಮನೆನೇ ಅಷ್ಟೇ. ಸ್ವಂತ ಮಗಳು ಇವಳು ನನಗೇನೇ ಕ್ಯಾರೆ ಅಂತ ಮಾತಾಡ್ಸಲ್ಲ ಇವಳು. ನಾನು ಮಾತಾಡ್ಸಲ್ಲ, ನನ್ನ ಮಕ್ಕ ನೋಡಿದ್ರೆ ಮಾತಾಡ್ಸಲ್ವಲ್ಲ, ನಾನು ಯಾಕೆ ಮಾತಾಡಿಸ್ಬೇಕು? ಆದರೆ ಏನೇ ಹೇಳಿ, ಇಬ್ಬರು ಮಕ್ಕಳು ಸಾವುಕಾರ ಮನೆ ಸಸ್ಯ ಆದ್ರಲ್ಲ ಅನ್ನೋದೇನೇ ಒಂಥರ ಖುಷಿ ನನಗೆ. ನೋಡು, ಹೆಂಗನ ಮಾಡಿ ನಿನ್ನ ಜಮೀನು ಫಸ್ಟ್ ಬಿಡಿಸ್ಕ. ಇದೆಲ್ಲ ಬಿಟ್ಬಿಡು, ಇದೆಲ್ಲ ಒಂದು ಕಥೆಯ ನಡೀತದೆ. ಇದೆಲ್ಲ ಬಿಟ್ಬಿಡು, ಮೊದಲು ನೀನು ಜಮೀನು ಉಳಿಸ್ಕೊಳ್ಳೋದು ಮಾಡೋದನ್ನ ನೋಡು, ಆಮೇಕಿಂದ ಮುಂದಿನ ಯೋಚನೆ ಮಾಡೋಣ. ಇವರೆಲ್ಲ ಯಾವ ಲೆಕ್ಕವಾಗ? ಸರಿ ನೋಡ್ತೀನಿ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ.